ನನಗೆ ವೆರಿ ವಂಡರ್ಫುಲ್ ಡೀಲ್ ಪ್ರೈಸ್ಗೆ ಸಿಕ್ಕಿದೆ. ಸೊ ದಿಸ್ ಇಸ್ ಒರಾಝೋ. Hi, what's up guys? Inshallah, ಯಾನಿಕ್ನ ಗುಡ್ಲದ ಉಜ್ವಲ್. I'm starting the new vlog. ಇವತ್ತು ನನ್ನ ಬ್ಲಾಗ್ ಪರ್ಟಿಕ್ಯುಲರ್ಲಿ ಆಗಿ ಏನೆಲ್ಲ ರೀಸೆಂಟ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ ಅದನ್ನು ನಿಮಗೆ ತೋರಿಸ್ತೇನೆ. ಇನ್ನೂ 2-3 ಪ್ರಾಡಕ್ಟ್ ಬರಲಿಕ್ಕೆ ಉಂಟು. ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಟ್ರಾವೆಲ್ ಹೋಗ್ತಾ ಇದ್ದೇನೆ, ಅದರಲ್ಲಿ ನಿಮಗೆ ತೋರಿಸ್ತೇನೆ. ಮತ್ತು ಈ ವ್ಲಾಗಲ್ಲಿ ಯಾವುದೆಲ್ಲ ತೋರಿಸ್ತೇನೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ಯೂಸೇಜ್ ಆಗುತ್ತೆ. ದಟ್ಸ್ ದ ರೀಸನ್ ಐ ಥಾಟ್ ಐ ಜಸ್ಟ್ ಎಜುಕೇಟ್ ಯು ಪೀಪಲ್ ವಾಟ್ ಟು ಬೈ ಆ್ಯಂಡ್ ವಾಟ್ ನಾಟ್ ಟು ಬೈ. ಯಾಕಂದರೆ ಅದು ನನಗೆ ಅಷ್ಟು ಸಿಂಪಲ್ ಆಗಿರಲಿಲ್ಲ. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಅದನ್ನು ರಿಸರ್ಚ್ ಮಾಡಬೇಕು. ಸಮ್ಟೈಮ್ ದ ರಿವ್ಯೂ ವಿಲ್ ಬಿ ಓಕೆ ಬಿಕಾಸ್ ದ ಪೀಪಲ್ ವಾಟ್ ದೇ ವಾಂಟ್ ದೇ ಗೆಟ್ ಇಟ್, ಬಟ್ ವಾಟ್ ಐ ಪರ್ಟಿಕ್ಯುಲರ್ಲಿ ವಾಂಟ್ ಐ ಡೋಂಟ್ ಗೆಟ್ ಇಟ್. ಸೊ ವಾಟ್ ಐ ಡೂ ಇಸ್ ಪರ್ಚೇಸ್. ಕೆಲವು ಎಷ್ಟೋ ಐಟಮ್ ವೇಸ್ಟ್ ಆಗಿ ಹೋಗಿದೆ ಯಾಕಂದರೆ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ, ಹಾಗೆಯೇ ಬೇರೆ ಪ್ರಾಡಕ್ಟ್. ಸೊ ಏನೋ ಒಂದು ನನ್ನ ಕಂಫರ್ಟ್ ಝೋನ್ ಆಗಲಿಕ್ಕೆ ಒಂದು ತುಂಬ ಎಕ್ಸ್ಪೆನ್ಸಿವ್ಸ್ ಆಯಿತು. ಯಾಕಂದರೆ ನಾವು ಐ ಗಾಟ್ ದ ಫೈನಲ್ ಪ್ರಾಡಕ್ಟ್, ಫ್ಯೂ ಆಫ್ ದ ಫೈನಲ್ ಪ್ರಾಡಕ್ಟ್, ಫ್ಯೂ ಆರ್ ಯೆಟ್ ಟು ಕಮ್. ಸೊ ಅದನ್ನು ಸಹ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಈ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಯೂಸ್ಫುಲ್ ಆಗಲಿಕ್ಕೆ ನಾರ್ಮಲ್ ಹೇಳ್ತಾರೆ ತುಂಬ ಜನ, ಇದು ರೈಡಿಂಗ್ ಬೂಟ್ಸ್ ಅಂತ. ಒಬ್ವಿಯಸ್ಲಿ ಇದು ಫೆರಾರಿ ಬ್ರ್ಯಾಂಡ್, ಇಟ್ಸ್ ಎಕ್ಸ್ಪೆನ್ಸಿವ್ ಶೂಸ್, ಬಟ್ ಐ ಡೋಂಟ್ ಪ್ರಿಫರ್ ದಿಸ್ ಒನ್. This always I just take it and why? Because adu ashtu safe agiralla. Earlier even I was like, okay, money shortage into so, but now you get all the quality product with a very less. ಅದನ್ನೆಲ್ಲ ತೋರಿಸುವಾಗ ಇಲ್ಲಿ ಒಂದು ಹೊಸದು ಒಂದು ಬ್ರ್ಯಾಂಡ್ ನ್ಯೂ ಒರಾಝೋ ಬೂಟ್ಸ್ ತಗೊಂಡಿದ್ದೇನೆ. ಆದರೆ ಇದರಲ್ಲಿ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕಂದರೆ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವಿಚ್ ವಾಸ್ ಆಕ್ಸಲ್. ಬಟ್ ನಂದು ನಾರ್ಮಲಿ ಟ್ರಾವೆಲಿಂಗ್ ಎಲ್ಲ ಹೇಗಿರ್ತದೆ ಅಂದರೆ, ಟ್ರಾವೆಲ್ ಮಾಡಿ ಟ್ರೆಕ್ ಮಾಡ್ತೇನೆ, ನಡ್ಕೊಳ್ತೇನೆ, ನಡೀತೇನೆ ಜಾಸ್ತಿ. ಸೊ ಸ್ಪೋರ್ಟಿ ಬೂಟ್ಸ್ ಎಲ್ಲ ನಿಮಗೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಅದರ ಸೋಲು ಫ್ಲ್ಯಾಟ್ ಇರುತ್ತೆ. ಸೊ ಹಾರ್ಡ್ ಇದ್ದ ಕಾರಣದಿಂದ ನಿಮಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ. ಸೊ ನಾನು ಇದನ್ನು ತೊಗೊಂಡೆ, ಒರಾಝೋದು. ನನಗೆ ವೆರಿ ವಂಡರ್ಫುಲ್ ಡೀಲ್ ಪ್ರೈಸ್ಗೆ ಸಿಕ್ಕಿದೆ. ಸೊ ದಿಸ್ ಇಸ್ ಒರಾಝೋ. ಸೊ ಇಟ್ಸ್ ಅ ವಂಡರ್ಫುಲ್ ಶೂ, ಐ ಕ್ಯಾನ್ ಸೇ ದ್ಯಾಟ್. ಇಟ್ಸ್ ಟೋಟ್ಲಿ ಮೆಟಲ್ ಟೋಡ್ ಅಂತ ಹೇಳ್ಬೋದು. ಸೊ ನಾರ್ಮಲಿ ನಾನು ಇದನ್ನು ಪ್ರಿಫರ್ ಮಾಡಲ್ಲ, ಮೆಟಲ್ ಟೋ. ಐ ಆಮ್ ಜಸ್ಟ್ ಎಜುಕೇಟಿಂಗ್ ಯು ಬೈ, ಬಿಕಾಸ್ ಮೆಟಲ್ ಟೋ ಏನಾದರೂ ಮೇಜರ್ ಆಕ್ಸಿಡೆಂಟ್ ಆದರೆ ಇದು ನಿಮ್ಮ ಫಿಂಗರ್ಸನ್ನು ರೂಯಿನ್ ಮಾಡುತ್ತೆ. ಸೊ ಆದಷ್ಟು ಸ್ಲೈಡರ್ಸ್ ಇರುತ್ತೆ, ಅದನ್ನು ನನಗೆ ಅದು ನನ್ನ ರೈಡಿಂಗ್ಗೆ ಅದು ನನಗೆ ಅಷ್ಟು ಯೂಸ್ ಆಗಲ್ಲ. ಸೊ ಐ ಗಾಟ್ ದಿಸ್. ಸೊ ರೈಡಿಂಗ್ ಬೂಟ್ಸ್ ತುಂಬ ಯೂಸ್ಫುಲ್ ವೆನ್ ಯು ಗೋ ಫಾರ್ ಅ ನಾರ್ತ್ ರೈಡ್ ಆ್ಯಂಡ್ ಲದಾಖ್ ಆ್ಯಂಡ್ ಆಲ್. there are huge rocks which will just pitch from the floor and just hit to your legs. So ಅದಕ್ಕೆ ಇದೆಲ್ಲ ಬೇಕು, ಇಲ್ಲದ್ರೆ you are gone. Major accidents in north and all because of this. You are not wearing a proper gaze, you'll hurt ಆಗುತ್ತೆ, you'll get imbalance when you're in a high speed. So these are the damages which will happen. ಅದರೊಟ್ಟಿಗೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಫ್ ಯು ಕ್ಯಾನ್ ಸಿ this one, this is actually a lock which you can use while traveling. ನಿಮಗೆ ಹೆಲ್ಮೆಟ್ ಇಡಲಿಕ್ಕೆ ಆಗಲಿ, ಇಲ್ಲದ್ರೆ ಬೇರೆ ಅಂದರೆ ಮಲ್ಟಿಪರ್ಪಸ್. ಐ ಯೂಸ್ ಇಟ್ ಪ್ರಾಪರ್ಲಿ. ಸೊ ಇನ್ ಕೇಸ್ ಎನಿಥಿಂಗ್ ನನಗೆ ಏನಾದರೂ ಟೈಮ್ ಮಾಡಬೇಕಿರ್ತದೆ ಲಗೇಜ್ ಪರ್ಪಸಲ್ಲಿ, ನಾನು ಜಸ್ಟ್ ಎಳಿತೇನೆ, ಹಾಕ್ತೇನೆ, ಅಲ್ಲಿಂದ ಲಾಕ್ ಮಾಡಿಬಿಡ್ತೇನೆ. ಸೊ ನೋ ಒನ್ ಕ್ಯಾನ್ ಟೇಕ್ ಇಟ್. ಕೆಲವರು ಏನು ಮಾಡ್ತಾರೆ, ಡಿಯೋದು ಸೀಟ್ ತೆಗೆದು ಬರೀ ಅದರ ಟ್ಯಾಗ್ ಇಟ್ಟು ಲಾಕ್ ಮಾಡಿ ಹೋಗ್ತಾರೆ. ಏನು ಮಾಡ್ತಾರೆ ಅಂದರೆ, ರಾಬರ್ಸ್ ವೆರಿ ಸ್ಮಾರ್ಟ್, ದಿ ಜಸ್ಟ್ ಕಟ್ ಇಟ್ ಆಫ್. ಅವ್ರಿಗೇನು ಲಾಕ್ ಬೇಡ, ಸೊ ಅದಕ್ಕೋಸ್ಕರ ಅದು ಮಾಡ್ತಾರೆ. ಸೊ ನನಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ಸೊ ಎನಿಥಿಂಗ್ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಟು HDR Mods, ಆ್ಯಂಡ್ ದಿಸ್ ಇಸ್ ನಾಟ್ ಇನ್ ಲೈಕ್ ಸ್ಪಾನ್ಸರ್ಡ್ ಬೈ ಎನಿವನ್. ಐ ಆಮ್ ಜಸ್ಟ್ ಟೆಲ್ಲಿಂಗ್ ವೇರ್ ಯು ಗೆಟ್ ದಿಸ್ ಪ್ರಾಡಕ್ಟ್, ದಿಸ್ ಯು ಗೆಟ್ ಇನ್ HDR Mods. ದ್ಯಾಟ್ ಈಗ ಈ ಸತಿ ಒಂದು ಏನು ಹೇಳ್ತಾರೆ, ರಿವರ್ ರಾಫ್ಟಿಂಗ್ ಮಾಡೋ ಪ್ಲ್ಯಾನ್ ಉಂಟು. ಐ ಆಮ್ ನಾಟ್ ಶ್ಯೂರ್, ಬಟ್ ಇಫ್ ವಿ ಡೋಂಟ್ ಡೂ ದ್ಯಾಟ್ ಆ್ಯಸ್ ವೆಲ್, ನನಗೆ ರೈನಿ ಸೀಸನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇದನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಎಸ್, ದಿಸ್ ಇಸ್ ಫುಲ್ಲಿ ವಾಟರ್ ಕೇಸಿಂಗ್ ಗೋಪ್ರೋ ಹೋಲ್ಡರ್, ಅಂದರೆ ಕೇಸಿಂಗ್ ಹೇಳ್ತಾರೆ, ವಾಟರ್ ಪ್ರೂಫ್ ಕೇಸಿಂಗ್. ಅಂದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ
ನಿಮಗೆ ಮೈಕ್ ಸಿಕ್ಕಿಸ್ಲಿಕ್ಕೆ ಆಗಲ್ಲ. ಸೊ ವಾಟ್ ಎವರ್ ಐ ಹ್ಯಾವ್ ಟು ಡೂ ಆಫ್ಟರ್ ದ ವ್ಲಾಗ್ ಐ ಹ್ಯಾವ್ ಟು ಗಿವ್ ದ ವಾಯ್ಸ್ ಓವರ್. ಬಟ್ ನಾಟ್ ಅ ಪ್ರಾಬ್ಲಮ್, ಗೋಪ್ರೋ ಸೇಫ್ ಆಗಿದ್ದರೆ ಸಾಕು. ನನಗೆ ಗೋಪ್ರೋ ಬಂದರೆ ಒಂದು 2-3 ವರ್ಷ ಬರಬೇಕು. ಸೊ ದಟ್ಸ್ ದ ರೀಸನ್ ಐ ಗಾಟ್ ದಿಸ್. ಇದು ರಿವರ್ ರಾಫ್ಟಿಂಗ್ ಎಲ್ಲ ಹೋಗೋದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಸ್ವಿಮ್ಮಿಂಗ್, ನನಗೆ ಅಂಡರ್ ವಾಟರ್ ವೀಡಿಯೋಸ್ ತೆಗಿಬೇಕಂದ್ರೆ ತುಂಬ ಆಸೆ ಉಂಟು. ಆದರೆ ಏನೋ ಕೇಸಿಂಗ್ ಇಲ್ಲದಿದ್ದರೆ ಕಾರಣದಿಂದ ತೆಗಿಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ ದ ಒನ್ ಆಫ್ ದ ಬೆಸ್ಟ್ ಕೇಸಿಂಗ್, ಬಟ್ ಫೈನಲಿ I got it from this brand Shoot. I was looking for Action Pro and all. Action Pro, the quality of the fiber is not good. ಯಾವಾಗಲೂ ನಿಮಗೆ ಆ್ಯಕ್ಷನ್ ಪ್ರೋ ಅಲ್ಲಿ ತುಂಬ ಪ್ರಾಡಕ್ಟ್ಸ್ ತೋರಿಸ್ತೀನಿ, those are good, but when it comes to this brand is really good, so you can go for it. ಮತ್ತೆ ನಿಮಗೆ ಯಾವುದು ಸ್ಪೆಸಿಫಿಕೇಶನ್ ಉಂಟು, you can go for it. I'm not telling you don't go for it. And another lastly, ತುಂಬ ಜನ ಹೇಳ್ತಾರೆ ಈ ಗ್ಲೌಸ್ ಯೂಸ್ ಮಾಡ್ತಾರೆ, ಅದರಿದ್ರೆ ಬ್ರ್ಯಾಂಡಿಂಗ್ ಗ್ಲೌಸ್ ಮಾಡ್ತೇನೆ, ಈ ಗ್ಲೌಸ್, ದೀಸ್ ಆರ್ ಕಮಿಂಗ್ ಓನ್ಲಿ ಟಿ ವಿ. ಏನಂದರೆ ನಮಗೆ ಆಕ್ಸಿಡೆಂಟ್ ಆಗುವಾಗ ಯಾವ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ಯು ಕಾಂಟ್ ಬಿಲೀವ್. ವಾಟ್ ಎವರ್ ಇಫ್ ಯು ವೇರ್ ದ ರೈಡಿಂಗ್ ಜಾಕೆಟ್ ವಿಲ್ ಕಮ್ ಟಿಲ್ ಹಿಯರ್ ಆ್ಯಂಡ್ ಯುವರ್ ಗ್ಲೌಸ್ ವಿಲ್ ಕಮ್ ಟಿಲ್ ಹಿಯರ್. ವಾಟ್ ಎವರ್ ಡ್ಯಾಮೇಜಸ್ ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ಇನ್ ದಿಸ್ ಏರಿಯಾ. ಆ್ಯಂಡ್ ಐ ಆಲ್ರೆಡಿ ಬ್ರೋಕ್ ಒನ್. ಸೊ ಇಂಥದ್ದನ್ನು ಯೂಸ್ ಮಾಡಲಿಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಇದು ಸಿಟಿ ರೈಡ್ಸ್ಗೆ ಓಕೆ. ಮತ್ತು ಇದು ಸೈಕ್ಲಿಂಗ್ ಅವರ್ ಸಿಟಿ ನಿಮಗೆ ಏನು ಸೇಫ್ ಗಾರ್ಡ್ ಕೊಡಲ್ಲ, ಇದು ಜಸ್ಟ್ ನಿಮಗೆ ಯು ವಿ ರೇಸಿಂದ ಪ್ರೊಟೆಕ್ಟ್ ಆಗಲಿಕ್ಕೆ ಮಾತ್ರ. ಅವಾಯ್ಡ್ ದ ಬ್ರ್ಯಾಂಡಿಂಗ್. ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಆಫ್ ದ ಬ್ರ್ಯಾಂಡ್, ಬಟ್ ಇನ್ ಕೇಸ್ ಇಫ್ ಆರ್ ಬೈಯಿಂಗ್ ಎನಿಥಿಂಗ್, ಬೈ ಸಮಥಿಂಗ್ ಲೈಕ್ ದಿಸ್. ಇಟ್ ಲುಕ್ಸ್ ಲೈಕ್ ಥ್ಯಾನೋಸ್ ಹ್ಯಾಂಡ್. ಅದರಲ್ಲಿ ಏನಂದರೆ ಇಲ್ಲೆಲ್ಲ ಏನು ಹೇಳ್ತಾರೆ ಆರ್ಮರ್ಸ್ ಇರುತ್ತೆ. ಸೊ ಇದು ಇಲ್ಲಿ ಈವನ್ ದ ನಕಲ್ಸ್, ಸೊ ದೀಸ್ ಆರ್ ವೆರಿ ಪ್ರೊಟೆಕ್ಟಿವ್. So many people ask me which are the gadgets you use. ನಾನು ಹೇಳ್ತೇನೆ, you can don't go for a branding purpose, go for something which will protect you. So these are very important. And ಯಾವಾಗಲೂ ಹೇಳಿದಾಗೇ ಇದು ಮೇಜರ್ ಬೇಕೇ ಬೇಕು. I have seen many of the brands, Boho and rest of the lot of brands, but this Rhinox brand is very comfortable. ಮಳೆಗಾಲದಲ್ಲಿ ಸ್ವಲ್ಪ ಸಹ ನೀರೊಳಗೆ ಹೋಗಲ್ಲ. ಮತ್ತು ಇದು ಈ ಥರ ಲಾಕಿಂಗ್ ಸಿಸ್ಟಮ್, ಯು ಕ್ಯಾನ್ ರಿಮೂವ್ ಇಟ್ ಆ್ಯಂಡ್ ಟೇಕ್ ಇಟ್ ಎನಿವೇರ್. ಸೊ ಐ ಪ್ರಿಫರ್ ದಿಸ್ ಬಿಕಾಸ್ ತುಂಬ ಜನ ಏನು ಮಾಡ್ತಾರೆ, ಅದನ್ನು ಎಲ್ಲಿಯಾದ್ರು ಪಾರ್ಕ್ ಮಾಡಿದಾಗ ಏನಾದ್ರು ಡ್ಯಾಮೇಜ್ ಮಾಡಲಿಕ್ಕೆ ಹೋಗ್ತಾರೆ. ನಾನು ಇದನ್ನೆಲ್ಲ ತೆಗೆದು ಅನ್ಇನ್ಸ್ಟಾಲ್ ಮಾಡಿ ಟಾಪ್ ಬಾಕ್ಸಲ್ಲಿ ಇಟ್ಟು ಲಾಕ್ ಮಾಡಿ ಹೋಗ್ತೀನಿ. ಸೊ ಫಾರ್ ಮೀ ದಿಸ್ ಇಸ್ ವೆರಿ ಯೂಸ್ಫುಲ್. ಆ್ಯಂಡ್ ಫೈನಲಿ this one, knee guards. In case I'm not comfortable wearing the riding gears. I mean jackets na wear ಮಾಡ್ತೇನೆ, ಪ್ಯಾಂಟ್ ನನಗೆ ಅಷ್ಟು ತುಂಬ ಸ್ವೆಟ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ wear a riding boots, wear a knee. It's not 100% safe, but at least use something than use nothing. ಯಾಕಂದರೆ ಏನೇ ಯೂಸ್ ಮಾಡೋದಿದ್ದೆ ಆಕ್ಸಿಡೆಂಟ್ ಆಗಿ ತುಂಬ ಡ್ಯಾಮೇಜ್ ಆಗೋ ಬದಲು ಏನಾದರೂ ಸ್ವಲ್ಪ ಆದರೂ ಒಂದು ಒಳ್ಳೆ ಕ್ವಾಲಿಟಿದು ನೀ ಗಾರ್ಡ್ಸ್ ಎಲ್ಲ ತೆಗೆದು ಒಂದು ಯೂಸ್ ಮಾಡಿದರೆ ನಿಮಗೆ ನಿಮ್ಮ ಬಾಡಿ ಸೇಫ್ ಆಗಿರುತ್ತೆ. ಸೊ ಫೈನಲಿ ನೀವೊಂದು ನೋಡಿರಬೇಕು. ನನಗೆ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಗೋಪ್ರೋ ಮೀಡಿಯಾ ಮೋಡ್. ನನ್ನೊಬ್ಬರು ಫ್ರೆಂಡ್ ಕೇಳಿದ್ರು ಮೀಡಿಯಾ ಮೋಡ್ ತುಂಬ ಯಾಕೆ ಯೂಸ್ಫುಲ್ ಅಂತ. ಮೀಡಿಯಾ ಮೋಡ್ ಒಂದು ಏನು ಮಾಡ್ತಾರೆ ಅಂದರೆ, ನೀವು ಅದರ ಕ್ಲಿಪ್ ತೆಗಿಬೇಕು. ಕ್ಲಿಪ್ ತೆಗೆದಾದ್ಮೇಲೆ ಅಂದರೆ ಗೋಪ್ರೋದ ಕ್ಲಿಪ್ ತೆಗೆದಾದ್ಮೇಲೆ ಇದನ್ನು ಇನ್ಸ್ಟಾಲ್ ಮಾಡಬೇಕು, ಇಲ್ಲಾಂದರೆ ಅದು ಇನ್ಸ್ಟಾಲ್ ಆಗಲ್ಲ. ಇದನ್ನು ಕ್ಲಿಪ್ ಎಳಿಬೇಕು, ಅದರ ನಂತರ ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಇದು ಇನ್ಸ್ಟಾಲ್ ಮಾಡಿದ ಏನು ಪರ್ಪಸ್ ಅಂದರೆ, ನಿಮ್ಮ ಆಡಿಯೋ ಕ್ಲಾರಿಟಿ ತುಂಬ ಒಳ್ಳೆಯದಿರುತ್ತೆ, ಯಾಕಂದರೆ ಕ್ರಿಸ್ಪ್ ಆಗಿರುತ್ತೆ. ಸೊ ಯು ಕ್ಯಾನ್, ದಿಸ್ ಇಸ್ ಅ ಮೈಕ್ which is already built in this, so you can use this. Other than that, there is a mic jack, the charging pod, as well as ನಿಮಗೆ HDMI pod. ಅದರೊಟ್ಟಿಗೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನಾರ್ಮಲಿ ಕೆಲವರು ಏನು ಮಾಡ್ತಾರೆ, ಇದರ ಡಿಸ್ಪ್ಲೇ ಚಿಕ್ಕದು, ಇಲ್ಲಿ ಡಿಸ್ಪ್ಲೇ ಚಿಕ್ಕದಂತ ಇಲ್ಲಿ ಎಕ್ಸ್ಟರ್ನಲ್ ಡಿಸ್ಪ್ಲೇ ಆಗ್ತದೆ, ಅದಕ್ಕೆ ಸಹ ಕ್ಲಿಪ್ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಇದಂದರೆ ಜಾಸ್ತಿ ಆಗಿ ಫ್ಲ್ಯಾಶ್ ಲೈಟ್ ಇರ್ತಾರೆ. ಸೊ ಇಫ್ ಯು ಹ್ಯಾವ್ ದಿಸ್ ಒನ್ ಸಿಂಗಲ್ ಕ್ಯಾಮ್ರಾನ, ನಿಮಗೆ DSLR ಅಗತ್ಯ ಇಲ್ಲ. ಝೂಮ್ ಇನ್ ಝೂಮ್ ಔಟ್ ಸ್ವಲ್ಪ ಪ್ರಾಬ್ಲಮ್, ಆದರೆ ನಿಮಗೆ ಎಡಿಟಿಂಗಲ್ಲಿ ನೋಡ್ಬೋದು, ಅದೇನು ದೊಡ್ಡ ವಿಷಯ ಇಲ್ಲ. 4K ಇದರಲ್ಲಿ ಬರುತ್ತೆ, 10ನಲ್ಲಿ 5K ಬಂದಿದೆ ಅಂತ ನನಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ದಿಸ್ ಒನ್ ಕ್ಯಾಮರಾ ಈಸ್ ಮೋರ್ ದೆನ್ ಇನಫ್ ಟು ಬ್ಲಾಗ್. ಸೊ ಇದರಲ್ಲಿ ಎಲ್ಲ ಎಡಿಷ್ನಲ್ ಪ್ರಾಬ್ಲಮ್ ಮೀಡಿಯಾ ಮಾಡಿದ್ದಲ್ಲ, ಮೀಡಿಯಾ ಮಾಡಿದ್ದು ಆಲ್ಮೋಸ್ಟ್ ಸಾಕಷ್ಟು ವೀಡಿಯೋ ಉಂಟು. ಆದರೆ ನನಗೆ ಪ್ರಾಬ್ಲಮ್ ಆಗೋದು ಮೀಡಿಯಾ ಮೋಡಿಗೆ ಸಿಕ್ಕಿಸುವ ಈ ಮೈಕಿಂದ. ಸೊ ಐ ಆಲ್ರೆಡಿ ಹ್ಯಾಡ್ ಅ ಮೈಕ್
ಐ ಡಿಂಟ್ ನೋ ಹೌ ಇಟ್ ವರ್ಕ್ಸ್, ಬಟ್ ನಾರ್ಮಲಿ ಏನು ಮಾಡ್ತಾರೆ 3.5 ಜಾಕ್ ಅಂತ ಇವರು ಈ ಮೈಕನ್ನು ಯೂಸ್ ಮಾಡ್ತಾರೆ. ಈ ಮೈಕ್ ಹೋದರೆ ಸಹ ನಿಮ್ಮ ಆಡಿಯೋ ಅದಕ್ಕೆ ಸಿಂಕ್ ಆಗಲ್ಲ, ಆಡಿಯೋ ತಗೊಳ್ಳೋದೇ ಇಲ್ಲ ಗೋಪ್ರೋ. ಅದಕ್ಕೆ ಇಂಥದ್ದು ಒಂದು ಅಟ್ಯಾಚ್ಮೆಂಟ್ ಎಕ್ಸ್ಟರ್ನಲ್ ಬೇಕು. ನಾರ್ಮಲಿ ಕೆಲವು ಬ್ರ್ಯಾಂಡಲ್ಲಿ ಇದು ಬರುತ್ತೆ. ಸೊ ಇದು ಬರೋದಿದ್ರೆ ಮೈಕ್ ಕ್ಲಾರಿಟಿ ಏನಿಲ್ಲ, ಅಂದರೆ ಕ್ಲಾರಿಟಿ ಏನು ನಿಮ್ಮ ವಾಯ್ಸೇ ರೆಕಾರ್ಡ್ ಆಗಲ್ಲ. ಸೊ ದಿಸ್ ಮೆನಿ ಪೀಪಲ್ ಹ್ಯಾಡ್ ಅ ಪ್ರಾಬ್ಲಮ್, ಈವನ್ ಐ ಹ್ಯಾಡ್. ನನಗೆ ರಿಸರ್ಚ್ ಮಾಡಿ ಅಂದರೆ ಆಲ್ಮೋಸ್ಟ್ 2 to 3 ಮೈಕ್ಸ್ ಇಲ್ಲಿ ಪರ್ಚೇಸ್ ಮಾಡಿ ಫೈನಲ್ ನನಗೆ ಇದರಲ್ಲಿ ರಿಸಲ್ಟ್ ಸಿಕ್ಕಿದೆ. ಸೊ ಆಲ್ವೇಸ್ ವೆನ್ ಯು ಟೇಕ್ ಅ ಮೈಕ್ ಇದೊಂದು ಇರಲೇಬೇಕು. ಇದು ಬರೀ ಇದರಿಂದ ನಿಮಗೆ ಗೋಪ್ರೋ ಕನೆಕ್ಟ್ ಆಗಲ್ಲ. ಸೊ ಇದನ್ನೊಂದು ತಲೆ ಇಟ್ಕೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಹಾಗೆಯೇ ಎಡಿಟಿಂಗ್ ಪರ್ಪಸ್ಗೆ ನೀವು ಮ್ಯಾಕೇ ಬೇಕು, ಅದು ಬೇಕು. ಇದು ನನ್ನ ಕಂಫರ್ಟ್ ಝೋನ್ಗೆ ಓಕೆ ಮ್ಯಾಕ್, ಬಿಕಾಸ್ ಅದರಲ್ಲಿ ತುಂಬ ಫೀಚರ್ಸ್ ಅಂತ ಗೊತ್ತು. ಆ್ಯಪಲ್ ಯೂಸರ್ಸ್ ಇಲ್ಲದವರಿಗೆ, ಆ್ಯಪಲ್ ಪ್ರಾಡಕ್ಟ್ ಇಲ್ಲದವರಿಗೆ ಸ್ವಲ್ಪ ಕಷ್ಟ, ಅಂದರೆ ಗೊತ್ತಿರಲ್ಲ ಏನು ಯೂಸ್ಫುಲ್ ಇರುತ್ತೆ ಅಂತ. ಆ್ಯಪಲ್ ಯೂಸ್ ಮಾಡೋದವರಿಗೆ ಗೊತ್ತಿರ್ತೀವಿ ಎಂತೆಂಥ ಟ್ರಿಕ್ ಇರುತ್ತೆ, ಎಂತೆಂಥ ಈಸಿ, ಅಂದರೆ ಅದು ಫ್ಲೋ ಅಲ್ಲಿ ಹೋಗುತ್ತೆ ಎಡಿಟಿಂಗ್. ಹ್ಯಾಂಗ್ ಆಗಲ್ಲ, ಎಷ್ಟು ವರ್ಷ ಬೇಕಾದ್ರೆ ಯೂಸ್ ಮಾಡೋದು, ಬರೀ ಅದರಲ್ಲಿ ಸರ್ವಿಸಿಂಗ್ ಮಾಡಿದರೆ ಆಯಿತು, ಏನಾದರೂ ಪ್ರಾಬ್ಲಮ್ ಇದೆ. ಸೊ ಯಾವುದ್ರಲ್ಲಿ ಸಹ ಎಡಿಟ್ ಮಾಡ್ಬೋದು. ನಾನು ಇನಿಷಿಯಲಿ ಈಗ ಸಹ ಕೆಲಸ ಅರ್ಜೆಂಟ್ ಇವಾಗ ಫೋನಲ್ಲಿ ಎಡಿಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಡೂ ಎಡಿಟಿಂಗ್ ಆಲ್ ದ ಥಿಂಗ್, ಆಲ್ ದ ವರ್ಕ್ ಸಿಸ್ಟಮ್, ಐಪ್ಯಾಡ್ಸ್ ಆರ್ your phone as well, because till you do something cinematic movies or something you need a huge system, or else you can do by ಒಬ್ಬರಿಗೆ ಒಂದು ಮಾಡ್ಬೇಕಂತಂದರೆ, ಅಂದರೆ ಒಂದು ಏನಾದರೂ ವಿಡಿಯೋ ಮಾಡಬೇಕು, ಇಲ್ಲ ಮ್ಯೂಸಿಕ್ ಮಾಡಬೇಕು, ಏನಾದರೂ ಮಾಡ್ಬೇಕಂತ ಒಂದು ಛಲ ಇದ್ದರೆ ಅಲ್ಲಿ ಯಾವುದರಲ್ಲಿ ಬೇಕಾದ್ರೂ ಮಾಡ್ತಾರೆ. ಸೊ ಐ ಆಮ್ ಸೇಯಿಂಗ್ don't invest on the gadgets more. Instead of that, invest on the gears so that it will safeguard you. So ಒಂದು ಕ್ಯಾಮ್ರಾ ಇರಲಿ, ಒಂದು ಮೈಕ್ ಸೆಟಪ್ ಮಾಡಿ, ಹೆಲ್ಮೆಟ್ ಒಂದು. ಮತ್ತು ಹೆಲ್ಮೆಟ್ದು ಮಾತಾಡುವಾಗ, ಹೆಲ್ಮೆಟ್ದು ರೀಸೆಂಟ್ಲಿ ನನಗೆ ಇಂಟರ್ಕಾಮ್ ಸಿಕ್ಕಿದೆ. ಅದು ವಿನೆಟ್ನವ್ರದ್ದು 4450 ವಿತ್ ದ 2 ಸ್ಪೀಕರ್ಸ್ ಆ್ಯಂಡ್ ಒಂದು ಮೈಕ್ ಇಲ್ಲಿ ಚಿನ್ ಮೌಂಟ್ ಹತ್ರ. ನಿಮ್ಗೆ ಏನಾದರೂ ರೈಡಲ್ಲಿ ಮಾತಾಡಲಿಕ್ಕಿದ್ರೆ, ಇನ್ ಕೇಸ್ ಆಫ್ ಮ್ಯೂಸಿಕ್ ಆರ್ ಎನಿಥಿಂಗ್, ಯು ಕ್ಯಾನ್ ಯೂಸ್ ದಿಸ್. ನಾನು ಇದನ್ನು ಜಾಸ್ತಿ ಮಾತಾಡಲಿಕ್ಕೆ ಯೂಸ್ ಮಾಡಲ್ಲ, ಇಟ್ಸ್ ನಾಟ್ ಸೇಫ್. ಏನಾದರೂ ಇದ್ದರೆ ಮ್ಯಾಪ್ ಇದು ಏನಾದರೂ ನೋಟಿಫಿಕೇಷನ್ ಎಲ್ಲಿ ಹೋಗ್ಬೇಕಂತ ಇದ್ದರೆ ಅದನ್ನು ಮಾತ್ರ. ಮತ್ತು ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲಿಯಾದರೂ ರೈಡಿಗೆ ಹೋಗುವಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 person ವಿಲ್ ಬಿ ಲುಕಿಂಗ್ ಆನ್ ಫ್ರೆಂಡ್, ಆ್ಯಂಡ್ ಏನಾದರೂ ರಿಸ್ಕ್ ಅಕರ್ ಆದರೆ, ಒಂದು ಲಾರಿ ಏನಾದರೂ ಅಡ್ಡು ಬರೋದಾದರೆ ಒಂದು ಒನ್ ಶಾಟಿಗೆ ಬಂದರೆ, ಸೊ ಯು ಕ್ಯಾನ್ ನ್ಯಾವಿಗೇಟ್ ದ ಪೀಪಲ್ ಹೂ ಆರ್ ಕಮಿಂಗ್ ಆನ್ ದಿಸ್ ಬ್ಯಾಕ್, ಯು ಕ್ಯಾನ್ ಅವಾಯ್ಡ್ ಆಕ್ಸಿಡೆಂಟ್. ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ಈ ವಿಡಿಯೋ ನಾನು ಮಾಡಲಿಕ್ಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಈವನ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಹ್ಯಾಂಡ್ ಕನ್ಫ್ಯೂಷನ್ ವಿತ್ ದ ಮೀಡಿಯಮ್ ಆನ್ ಆ್ಯಂಡ್ ದ ಮೈಕ್ಸ್, everything. So I thought I will make something video which will be very informative. So I hope you like this vlog for any reason. If you like the vlog for any reason, please hit the like button, share it with your friends and families. ಹೀಗೆ ನನ್ನ ಬ್ಲಾಗ್ ನೋಡ್ತಾ ಇರಿ. ಸದ್ಯದಲ್ಲೇ ಒಂದು ರೈಡ್ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಆ ವಿಡಿಯೋದಲ್ಲಿ ಭೇಟಿ ಮಾಡುವ. ಅಲ್ಲಿ ತನಕ ಹೀಗೆ ಖುಷಿಯಾಗಿರಿ, ಹೆಲ್ದಿಯಾಗಿರಿ. See you until the next vlog. Until then, take care. Bye. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.